ವೆಂಕಟೇಶ್ ಅವರೇ ನಮಸ್ತೆ. ನಮಸ್ತೆ ಸರ್. ಆರಾಮಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಎರಡು ಬಸವಣ್ಣನ ಆಶೀರ್ವಾದ, ದೇವರ ಆಶೀರ್ವಾದ, ಭೂಮಿತಾಯಿ ಆಶೀರ್ವಾದ, ಚೆನ್ನಾಗಿದ್ದೀವಿ. ಆಗಲೇ ಸುಮಾರು ಒಂದು ವರ್ಷ ಮೇಲಾಗಿರ್ಬೋದು ಅನ್ಸುತ್ತೆ. ಹೌದೌದು, ನೀವೆಲ್ಲ ಆಗಲೇ ಜಾಸ್ತಿ ದಿನ ಆಯಿತು ವಿಡಿಯೋ ಮಾಡಿ ನಮ್ಮ ಹತ್ರ ಬಂದು. ಈ ಬಂದಿದ್ದ ದೋಸ್ತರಲ್ಲಿ ಬಂದಿದ್ರೆ ಅಂದರೆ ಈಗ ನೆಕ್ಸ್ಟ್ ಡಿಸೆಂಬರ್ ಬಂದರೆ 2 ವರ್ಷ ಆಯಿತು ನಮ್ಮ ಹತ್ರ ಬಂದು ಸೇರಿ ತಿಮ್ಮನ ಕೊಪ್ಲೆತ್ತು ಅಂತ ಹೇಳಿ. ಆಮೇಲೆ ಬಸ್ತಿವರಿ ಹೌದೌದು, ಆ ಫಂಕ್ಷನ್ಗೂ ಪಾಪ ತೀರ್ಕೊಂಡಾಗ ಎಲ್ಲ ಬಂದಿದ್ರಿ. ಇರಲಿ ಸರ್, ನಿಮ್ಮಂಥವರಿಂದ ಈ ಪ್ರತಿಯೊಂದು ಪ್ರೇಕ್ಷಕರಿಗೂ ಮತ್ತು ಯುವಕರಿಗೆ ಒಳ್ಳೇದಾಗಲಿ ಸರ್. ಇವಾಗ ನಿಮಗೆ ಎತ್ತುಗಳು ಕಟ್ಟೋದ್ರಲ್ಲಿ ತುಂಬ ಅನುಭವ ಅಂತ ಇರುವಂಥ ಮನುಷ್ಯರು ನೀವು. ಅಂದರೆ ನಮ್ಮಂತ ಇವಾಗ ಯುವಕರುಗಳೇ ಜಾಸ್ತಿ ಆಗಿರೋದು ಈ ಫೀಲ್ಡಲ್ಲಿ ಬಂದಿರೋದಂದ್ರೆ. ಇವಾಗ ತಲೆಮಾರುಗಳಲ್ಲಿ ಬಿಟ್ಬಿಟ್ಟಿರೋರು ಕೂಡ ಇವಾಗ ಎದ್ದಿದ್ದಾರೆ ಯುವಕರುಗಳು. ಒಂದು ಕರು ಕಟ್ಟಬೇಕು, ಒಂದು ಎತ್ತುಗಳು ಕಟ್ಟಬೇಕು ಅಂತ. ಸರ್ ಅಂದರೆ ಅವ್ರಿಗೆ ಅನುಭವ ಇರಲ್ಲ, ಏನು ಮಾಡಿದ್ರೆ ಏನಾಗುತ್ತೆ ಅಂತ ಕೈ ಸುಟ್ಕೊಂಡಿರೋರು ಇದ್ದಾರೆ. ಹೌದು ಸರ್, ಅದು ಖಂಡಿತ. ಅಂಥವ್ರಿಗೆ ಸರ್ ನೀವು ಏನು ಹೇಳ್ತೀರಾ ಈ ಎತ್ತುಗಳ ಬಗ್ಗೆ? ಹೆಂಗೆ ಸೆಲೆಕ್ಷನ್ ಹೆಂಗೆ ಮಾಡಬೇಕು, ಯಾವ ಥರ ಕರುಗಳು ತೊಗೊಬೇಕು, ಹೆಂಗೆ ಸಾಕಬೇಕು ಅನ್ನೋದೊಂದು ನಿಮ್ಮ ಮಾತುಗಳು ಸರ್. ಸರ್, ನನ್ನ ಅಭಿಪ್ರಾಯದ ಪ್ರಕಾರ ಯಾರು ಎಷ್ಟೇ ಏನೇ ಹೇಳ್ಕೊಳ್ಳಿ, ನನಗೆ ಬೇಕಾಗಿದ್ದ ವಿಚಾರ ಅದು ನಾವು ಇದರಲ್ಲೇ ತುಂಬ ವರ್ಷದಿಂದ ಚಿಕ್ಕ ಹುಡುಗನಿಂದನೂ ಅನುಭವ ಪಟ್ಟಂಥ ಮಾತದಷ್ಟೇ. ನಾವು ಇನ್ನೊಬ್ರಿಗೆ ನೋಡ್ಬಿಟ್ಟು ಅವ್ರಂಗೆ ಮಾಡ್ತಾರೆ, ಅವ್ರಂಗೆ ಮಾತಾಡ್ದವ್ರು ಅಂತ ನಾನು ಜೆರಾಕ್ಸ್ ಮಾಡೋದು, ಕಾಫಿ ಮಾಡೋದು ಅವೆಲ್ಲ ನನ್ನ ಹತ್ರ ಸೀನಿಲ್ಲ. ಏನೇ ಮಾತಾಡಿದ್ರು ನೇರ ನುಡಿ ನನ್ನ ಹತ್ರ. ಹಳೊಬ್ಬರು ತುಂಬ ಜನ ನಾನು ನೋಡಿದ್ದೀನಿ. ಯಾಕಂದ್ರೆ ನನ್ನ ವಯಸ್ಸಿಗೆ ಸುಮಾರು ವೀಡಿಯೋಗಳಲ್ಲೂ ಹೇಳಿದ್ದೀನಿ ನಾನು. ಯಾಕೆ ಅಂದರೆ ಯೂಟ್ಯೂಬ್ಗಳಲ್ಲಿ ವೀಡಿಯೋಗಳಲ್ಲಿ ಹೇಳಿದ್ದೀನಿ. 100 ಚಿಲ್ಲರೆ ವರ್ಷ ಇದ್ದು ಮೊನ್ನೆ ಈಗ 5-6 ವರ್ಷ ಆಗವೆ ತೀರ್ಕೊಂಡು ಕೆಲವು ಅಂಥ ವ್ಯಕ್ತಿಗಳು, ನಮ್ಮ ರಿಲೇಷನ್ ಆಗಿರ್ಬೋದು, ನಮ್ಮ ಅಕ್ಕಪಕ್ಕ ಹಳ್ಳಿಯವರೇ ಆಗಿರ್ಬೋದು, ಆಮೇಲೆ ದೂರ ಸ್ನೇಹಿತರಾಗಿರ್ಬೋದು, ಅಂಥವ್ರಿಗೆಲ್ಲ ನಾನು ನೋಡಿದ್ದೀನಿ. ಅಂಥವ್ರು ಮಕ್ಕಳು ಬಿಟ್ಬಿಟ್ಟಿದ್ರು ಸರ್. ಅವ್ರು ಸತ್ತ ಮೇಲೂ ಅಷ್ಟೇ ಇದ್ದಂಗೂ ಬಿಟ್ಬಿಟ್ಟಿದ್ರು. ಈಗ ಅವ್ರ ಮಕ್ಕಳು ಮರಿ ಮಕ್ಕಳವ್ರೆ ನೋಡಿ, 3ನೇ ತಲೆಮಾರು ಪಾಪ. ಅಂಥ ಪುಣ್ಯಾತಂದ್ರು. ಇದು ಹೆಂಗೆ ಅಂದರೆ ಹಳ್ಳಿಕಾರ ಬಗ್ಗೆಯಲ್ಲಿ ಅಂದರೆ ಫಸ್ಟಿಗೆ ನಾಟಿ ದನನೇ ಅಂತ ಇದ್ದಿದ್ದು. ಎಲ್ಲಿ ನೋಡಿ ನಾಟಿ ಎತ್ತು, ನಾಟಿ ದನ ಅಂತಿದ್ರು. ಆದರೆ ಅದಕ್ಕೊಂದು ಬಿರ್ದು ಒಂದು ವಾಕ್ಯ ಕೊಟ್ಟಂಥ ಪುಣ್ಯಾತಂಬರು ಒಬ್ರಿಗೊಬ್ರು ಒಳ್ಳೊಳ್ಳೆ ವ್ಯಕ್ತಿಗಳವ್ರೆ. ನಮ್ಮ ಹಳ್ಳಿಕಾರ ಸಾಕೋದ್ರಲ್ಲಿ, ನಮ್ಮ ನಾಟಿ ಸಂತತಿ ಉಳಿಸೋದ್ರಲ್ಲಿ ಒಳ್ಳೊಳ್ಳೆ ಇದರಲ್ಲಿ ಭಾರಿ ಶ್ರಮ ಪಟ್ಟವ್ರೆ ಕೆಲವು ವ್ಯಕ್ತಿಗಳು ಹಿಂದಿನ ಕಾಲದಿಂದ, ಅನಾದಿ ಕಾಲದಿಂದ. ನಾನು ನೋಡಿದಂಥ ಪ್ರಕಾರದಲ್ಲಿ ಅವಾಗ ಒಂಥರ ಚೆನ್ನಾಗಿತ್ತು ಸರ್. ಆಗ ಬಡವನಿಂದ ಬಲಗಾರನವ್ರಿಗೂ ಯಾರು ಆಸ್ತಿದಾರ ಇರ್ಬೋದು, ಆಸ್ತಿ ಅಂದರೆ 10 ಎಕರೆ ಇರೋನು ಇದ್ದ, 5 ಎಕರೆನೂ ಇದ್ದ ರೈತ, 2 ಎಕರೆ ಇರೋನು ಇದ್ದ, ಒಂದು ಜೊತೆ ಎತ್ತಬೇಕಾಗಿತ್ತು. ಒಂದು ಜೊತೆ ಎತ್ತಾಗಲಿ, ಒಂದು ಜೊತೆ ಹಸುಗಳಾಗಲಿ, ಕರುಗಳಾಗಲಿ ಬೇಕಾಗಿತ್ತು. ಆವಾಗ ಪ್ರತಿಯೊಂದು ಪಾಠ ಓದುವಾಗ ನಾವು ಚಿಕ್ಕ ಹುಡುಗರಲ್ಲಿ ಗೋವಿನ ಹಾಡು ಅಂತ ಇದ್ದು, ಆಮೇಲೆ ಕೆಲವು ರೈತನ ಬಗ್ಗೆನೇ ಕೆಲವೊಂದು ಉಳುವ ಭೂಮಿ ಒಡೆಯ ಇವೆಲ್ಲ ಕೆಲವು ವರ್ಡ್ಗಳು ಕೊಟ್ಟು ಎಲ್ಲ ರೈತರು ಮಕ್ಕಳುಗಳಿಗೂ ಗೊತ್ತಿತ್ತು. ಅವರು IPS ಆಗಿರ್ಬೋದು, IAS ಅಧಿಕಾರಿಗಳಾಗಿರ್ಬೋದು, ರೈತನಿಗೇನು ಬೆಲೆ ಈಗ ಹಂಗಾಗಿಲ್ಲ ಕೆಲವೊಂದು ವ್ಯಕ್ತಿಗಳಲ್ಲಿ ಸರ್. ದುಡ್ಡು ಯಾಕೆ ಅಂದರೆ ಬೆಂಗಳೂರು ದೊಡ್ಡ ಪಟ್ಟಣ ಆಗೋಯ್ತು. ಹಿಂಗೆ ಮೈಸೂರು, ಇಂಥ ತುಮಕೂರು ಸಿಟಿಗಳು, ಹುಬ್ಳಿ ಇಂಥವೆಲ್ಲ ಬಂದಾಗ ಬೆಲೆಗಳು ದುಡ್ಡಿಗೆ ದುಬಾರಿ ಆಗೋದು. ಇವತ್ತು ದುಬಾರಿ ಆಗಿದ್ದ ಕ್ಷಣದಲ್ಲಿ ಏನಾಯ್ತವ್ರೆ ಅಂದರೆ ಬಿಳಿ ಬಟ್ಟೆ ಹಾಕ್ಕೊಂಡು ಶೋಕಿ ಮಾಡಕ್ಕೆ ನಿಂತವ್ರೆ ಕೆಲವಂಥ ವ್ಯಕ್ತಿಗಳು. ರೈತರ ಮಕ್ಕಳೇ ಆಗಿರ್ಬೋದು, ನಮ್ಮ ರೈತರು ಮೊಮ್ಮಕ್ಕಳೇ ಆಗಿರ್ಬೋದು, ನಾವುಗಳೇ ಆಗಿರ್ಬೋದು. ಬಟ್ ಇದು ಏನು ಅಂದರೆ ಹುಚ್ಚು ಅನ್ನೋದಕ್ಕಿಂತ ಕ್ರೇಜು ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ನನಗೆ ಗೊತ್ತಿರೋದು ಹೇಳ್ತೀನಿ, ಕೆಲವೊಂದು ವರ್ಡು ನಮ್ಗೆ ಅವು ಇವು ಗೊತ್ತಿಲ್ಲ. ಕನ್ನಡದಲ್ಲಿ ಏನು ಹೇಳಬೇಕು ಅಂದರೆ ಇದೊಂದು ಹವ್ಯಾಸ ಒಂದು ಕಾಲದಿಂದ, ಅನಾದಿ ಕಾಲದಿಂದ ಬೆಳೆದು ಬಂದಂಥ ದಾರಿ ಇದು. ಬಸವಣ್ಣ ಇಲ್ದಿರ ಜೀವನ ಇಲ್ಲ ರೈತನಿಗೆ. ಬಸವಣ್ಣನಿಂದನೇ ಸಕಲ ಸೌಭಾಗ್ಯ, ಅಷ್ಟೈಶ್ವರ್ಯ, ಈ ಭೂಮಿ ತಾಯಿ ಬಸವಣ್ಣನಿಂದಾನೇ, ಆಕಾಶ ದೇವರಿಂದ, ಈ 3ರಿಂದನೇ ಪ್ರಪಂಚ ಬೆಳೀತಾ ಇದ್ದಿದ್ದು. ಈಗ ದುಡ್ಡೊಂದಿದ್ರೆ ಏನು ಬೇಕಾದ್ರೂ ತರ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಲಕ್ಷ್ಮೀನ ಅಂತ ಪ್ರತಿಯೊಬ್ಬರು ಏನೇನೋ ಸಿಕ್ಕಾಪಟ್ಟೆ ಒಂದು ಇಲ್ದವೆಲ್ಲ ನಾಣ್ಣುಡಿ ಮಾತುಗಳು, ತಿರ್ಪೆ ಮಾತುಗಳೆಲ್ಲ ಆಡ್ತಾರೆ. ನಮ್ಗೆ ಅವೆಲ್ಲ ಇಷ್ಟ ಇಲ್ಲ ಸರ್. ಅವ್ರು ಯಾರೇನೇ ಆಗಿರಲಿ, ನಮ್ಮ ರೈತರಿಗೆ ಮೊದಲನೇ ಪ್ರಾಧಾನ್ಯತೆ ಕೊಡ್ಬೋದು. ನಮ್ಮ ಬಸವಣ್ಣನ ಸಾಕೋನಿಗೆ, ರೈತನಿಗೆ, ಹೊಲ ಉಳೋನಿಗೆ, ಅದು ನಮ್ಮ ಸರ್ಕಾರ ಆಗಿರ್ಬೋದು, ನಮ್ಮ ಅಕ್ಕಪಕ್ಕ ಒಬ್ಬ ಒಳ್ಳೊಳ್ಳೆ ಅಧಿಕಾರದಲ್ಲಿರುವಂಥ ವ್ಯಕ್ತಿಗಳಾಗಿರ್ಬೋದು, ಬೆಲೆ ಕೊಟ್ಟಾಗ ಪ್ರತಿಯೊಂದು ಯುವಕರು ಹೇಳ್ತಾರೆ. ಈಗ ಎದ್ದವ್ರೆ ನಮ್ಮ ಕಂಡಂಗೆ ಈಗೊಂದು 5-6 ವರ್ಷದಿಂದ ಈಚೆ, ನಾನು ಕಂಡಂಗೆ 5-6 ವರ್ಷನ 10 ವರ್ಷ ಅಂದ್ಕೊಳ್ಳಿ. 10 ವರ್ಷದಿಂದ ಈಚೆಗೆ ಮೊದಲಿಗೆ ದನ ಯಾರಿಗೆ ಬೇಕು, ಅದು ಯಾರಿಗೆ ಬೇಕು, ಇದು ಯಾರಿಗೆ ಬೇಕು, ಟ್ಯಾಕ್ಟ್ರ್ ಬೇಕು, ಇಂಥವು. ಈಗ ಸರ್ ನಾನು ಕಂಡಂಗೆ ಕಡಿಮೆ ಅಂದರೆ ಹಳ್ಳಿಕಾರ ಅಂತ ಪದ ಬಂದಮೇಲೆ ಕೆಲವೊಬ್ಬರು ವ್ಯಕ್ತಿಗಳು, ಅವ್ರ ಹೆಸರು ಕುಲ ಗೋತ್ರ ಬೇಡ ನಮಗೆ, ನಾವು ಆ ಲಿಸ್ಟಲ್ಲಿ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಕೆಲವೊಬ್ಬರು ಕ್ರೇಜಿಗೆ ತಂದಾಗ ಸುಮಾರು ನನ್ನ ಲೆಕ್ಕದಲ್ಲಿ ಒಂದು 200-300 ಜನ ಹುಡುಗರು ಆಲ್ ಓವರ್ ನಮ್ಮ 4-5 ಜಿಲ್ಲೆಯಲ್ಲಿ, ಇಲ್ಲಿ ಮೈಸೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಅಥವಾ ಎಲ್ಲ ಹೋಬ್ಳಿಗಳಲ್ಲೂ, ಕೋಲಾರ ಆಗಿರ್ಬೋದು, ನಿಮ್ಮ ತುಮಕೂರು ಸಿಟಿಗಳಾಗಿರ್ಬೋದು, ಒಳ್ಳೊಳ್ಳೆ ಸಿಟಿಗಳು ಅಕ್ಕಪಕ್ಕ ಹಳ್ಳಿಯವರೆಲ್ಲನೂ ಅವ್ರು ಓದ್ಕೊಂಡೇನೆ ಸರ್. ನನಗೆ ತುಂಬ ಖುಷಿ ಆಯ್ತದೆ ಯುವಕರು ಮಾಡೋಂಥ ಕೆಲಸಗಳು ಸರ್. ಇವತ್ತು ನನಗೆ ಕೇಳ್ತಾರೆ ಎಷ್ಟೋ ಜನ ಫೋನ್ಗಳು ಮಾಡಿ, ಅಣ್ಣ ಯಾವ ರೀತಿ ಸಾಕಬೇಕು, ಏನು ಮಾಡಬೇಕು ನೋಡಿ. ಅಂಥವ್ರಿಗೆ
ನಾನು ತುಂಬ ಖುಷಿ ಪಡ್ತೀನಿ. ಯಾಕಂದರೆ ಓದ್ತಾವ್ರೆ, ಓದಿದ ತಕ್ಕನಾಗೆ ಸರ್ ಯಾವುದು ಬೇಡ ಸರ್, ನಮ್ಮ ಪಕ್ಕದಲ್ಲಿ ಅವರು ಈಗ ಫೀಲ್ಡಿಗೆ ಬಂದವ್ರೆ, ಆ ಹುಡುಗ ಏನಾದರೂ ಅಕಸ್ಮಾತು ಈ ಲೆವೆಲಲ್ಲಿ ಬಂದರೆ ಅವನಿಗೆ ಇದೇ ಬಸವಣ್ಣ ಕೈ ಹಿಡಿದ್ರೆ ಅವ್ನ ಲೆಕ್ಕನೇ ಬೇರೆ ಸರ್. ಇವತ್ತು ಅಂಥವ್ರು ಭೂಮಿ ಮೇಲೆ ನಮ್ಮ ಯುವಕರುಗಳು ಬೆಳೀಲಿ, ಎಲ್ಲರೂ ಅಷ್ಟೇ ಹಳ್ಳಿಯಿಂದ ಪಟ್ಟಣಕ್ಕೆ ಬಂದು ಸೇರವ್ರೆ, ಒಳ್ಳೆ ಸಂಪಾದನೆ ಮಾಡಲಿ, ಮಾಡಿಬಿಟ್ಟು ಊರುಗಳ್ಗೆ ಹೋಗಿ ಒಂದೊಂದು ಜೊತೆ ನಾಟಿ ಹಸುಗಳು ಕಟ್ಟಿ, ಹಳ್ಳಿಕಾರ ದನ ಕಟ್ಟಿ, ಒಂದೊಂದು ಜೊತೆ ಕರುಗಳು ಕಟ್ಟಲಿ. ಪ್ರತಿಯೊಬ್ಬರು ಮನೇಲೂ ಒಂದೊಂದು ಜೊತೆ ದನ ಇದ್ದಾಗ ಸರ್ ಹಳ್ಳಿಕಾರ ದನಿಗೆ ಆಗ ಅಪಾರವಾದ ಗೌರವ ಬರ್ತದೆ, ಬೇಡಿಕೆ ಬರ್ತದೆ. ಕೆಲವೊಬ್ಬರು ಯುವಕರು ನಮ್ಮ ಹತ್ರ ಬಂದಾಗ ಅಳುಬ್ರು ಅಂತ ಅಂದಾಗ ಅವ್ರಿಗೆ ಏನಪ್ಪ ಯಾವ ರೀತಿ ಸಾಕ್ತೀಯ ನೀನು, ನಿನಗೇನು ಆದಾಯ ಅದೇ, ನೀನು ಸಾಕ್ಬೇಕಾದ್ರೆ ಎಂಥ ದನ ತೊಗೊಳ್ತೀಯಾ, ಯಾವುದು ಚಿಕ್ಕದು ತೊಗೊಳ್ತೀಯಾ ದೊಡ್ಡದು ತೊಗೊಳ್ತೀಯಾ, ಅದನ್ನ ಯಾವ ರೀತಿ ಬೆಳೆಸಿದ್ರೆ ನಿನ್ಗೆ ಆದಾಯ ಬರುತ್ತೆ ಅಂದ್ಬಿಟ್ಟು ಕೇಳ್ಬಿಟ್ಟು 4 ಜನಕ್ಕೆ ನಾವು ಬುದ್ಧಿ ಹೇಳಿ ಅದನ್ನು ಚಿಕ್ಕವು ಅಥವಾ ಬಡವರು ಬಂದ್ರ ಅಕಸ್ಮಾತ್ ಅವರು 1000 ಸಂಪಾದನೆಯಲ್ಲಿ ಇರೋರಿಗೆ ನೋಡಪ್ಪ ಒಂದು ಕರ ತೊಗೊಂಡು ಅದನ್ನು ಬೆಳೆಸಿ ಅದನ್ನು ದೊಡ್ಡದು ಮಾಡು, ಒಂದು 3 ತಿಂಗಳು 6 ತಿಂಗಳು 1 ವರ್ಷ ದೊಡ್ಡದು ಮಾಡು, ಅದರಲ್ಲಿ ಬರುವಂಥ ಲಾಭದ ದುಡ್ಡಲ್ಲಿ ಲಾಭ ಉಳಿಸೋ, ಆ ಗಂಟನ್ನ ಇನ್ನೊಂದು ಕರ ತಗೋ, ಆ ರೀತಿ ಮುಂದೆ ಬರಲಿ. ಆಮೇಲೆ ಕೆಲವೊಂದು ವ್ಯಕ್ತಿಗಳು ಆಸ್ತಿದಾರರು ಅವರೇ, ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ಗಳು ಅವರೇ, ಅವ್ರು ಇವತ್ತು 16 ಲಕ್ಷ ಅನ್ನೋದು ಲೆಕ್ಕಕ್ಕಿಲ್ಲ ಅವ್ರಿಗೆ. ಅವರಿಂದ ನಮ್ಗೆ ಏನಾಗಿದೆ ಅಂದರೆ ಬಡವ್ರ ಬಗ್ಗರಿಗೆ, ತುಂಬ ಬಡವ್ರ ಬಗ್ಗರಿಗೆ ದನ ಕರುಗಳು ಕಟ್ಟಕ್ಕೆ ಆಯ್ತಾ ಇಲ್ಲ. ಕಾರಣ ಇಷ್ಟೇ ಸರ್, ನನ್ನ ಪ್ರಕಾರದಲ್ಲಿ ಯಾರು ಎಷ್ಟೇ ಏನು ಹೇಳ್ಕೊಳ್ಳಿ, ಯಾರು ಎಷ್ಟೇ ಬೇಜಾರು ಮಾಡ್ಕೊಳ್ಳಿ, ನನಗೆ ತೊಂದರೆ ಇಲ್ಲ ಸರ್. ಇವತ್ತು ಅದಕ್ಕೆ ಹೆಸರು ಕುಲ ಗೋತ್ರ ಏನೂ ಬೇಡ, ದುಡ್ಡಿರೋವಂಥ ವ್ಯಕ್ತಿಗಳು ದನ ಸಾಕೋಕ್ಕೆ 100ಕ್ಕೆ 90 ಜನ ಸಾಕ್ತಾ ಇಲ್ಲ. ಅದರಲ್ಲಿ ಯಾರೋ 10 ಜನ ಎಣಿಸ್ಕೊಂಡಂಗೆ 100 ಜನ ದನ ಕಟ್ಟೋರೆ ಅಂದರೆ ಏನೋ ಪ್ರೀತಿಗೆ ಜಂಬಕ್ಕೆ ಶೋಕಿಗೆ ತಂದ್ಬಿಡ್ತಾರೆ, ಜಾತ್ರೆ ಮಾಡಿಬಿಡ್ತಾರೆ, ಆಮೇಲೆ ಹೋಗುದು ಮಾರೋ ಹೂವು ಅಂತಾರೆ. ಹಂಗಲ್ಲ ಪ್ರೀತಿ. ಆಮೇಲೆ ಅದೇ ಬಡವ್ರಿಗೆ ಮನೇಲಿ ದನ ಇದ್ದಾಗ, ಬಸವಣ್ಣ ಇದ್ದಾಗ ಅವರು ಸರ್ ಕೂಲಿಗೆ ಹೋಗಿ ದನ ಸಾಕೋರೆ ಸರ್. ನನ್ನ ಕಣ್ಣು ಮುಂದೆ ಕೂಲಿಗೆ ಹೋಗ್ಬಿಟ್ಟು ಬೇರೆ ಜಮೀನುಗಳಲ್ಲಿ ಬೇರೆ ವ್ಯವಹಾರಗಳು ಮಾಡಿ ಅದಕ್ಕೆ ಬೂಸ ಬೇಕಾ, ತಿಂಡಿ ಬೇಕಾ, ಅವಿವು ಬೇಕಾ ಮಾಡಿ ದನ ಸಾಕೋರು. ಅದಕ್ಕೆ ತಿಂದಿಲ್ಲ ಅಂದ್ರು ಎತ್ತುಗಳಿಗೆ ಎಲ್ಲರೂ ಮಾಡ್ತಾರೆ ನಮ್ಮ ರೈತರು, ಇಲ್ಲ ಅಂತಲ್ಲ. ಅದರಲ್ಲೂ ಬಡವ್ರು ಸಾಕ್ದಂಗೆ ಸರ್, ಯಾರೇ ಆಗಿರ್ಬೋದು, ನಾವು ಆ ಜನಾಂಗ ಈ ಜನಾಂಗ ಅನ್ನೋ ತಪ್ಪು. ಬಡಪಾಯಿಗಳು ಸಾಕ್ದಂಗೆ ದನಿನ ಮೇಲೆ ಕ್ರೇಜ್ ಇರೋರು, ಬಸವಣ್ಣನ ಸಾಕಬೇಕು ಅಂತ ಒಲ್ವಿರೋರು ಶ್ರೀಮಂತರಲ್ಲಿ ಬರ್ತಾ ಇಲ್ಲ. ದುಡ್ಡಿಗಾಗಿ ಅವರು ದನ ಸಾಕಿ ಆಮೇಲೆ ಏನೋ ಒಂದು ಹೆಸರು ಮಾಡಬೇಕು ಅಂತ ಕೆಲವ್ರು ಮಾಡ್ತಾವ್ರೆ. ಕೆಲವರು ಅದರಲ್ಲೂ ಎಲ್ಲ ವ್ಯಕ್ತಿಗಳಲ್ಲ, ಕೆಲವು ವ್ಯಕ್ತಿಗಳು ದುಡ್ಡು ಕಳೀತಾವ್ರೆ, ಬಸವಣ್ಣನ ಹೆಸರು ಮಾಡ್ತಾವ್ರೆ, 4 ಜನಕ್ಕೆ ಉತ್ತೇಜನೂ ಆಯ್ತಾವ್ರೆ. ನನ್ನ ಪ್ರಕಾರ ಏನಪ್ಪ ಅಂದರೆ ಯಾರೇ ಆಗಿರ್ಬೋದು, ಏನೇ ಆಗಿರ್ಬೋದು, ಒಬ್ಬ ಹೊಸ ವ್ಯಕ್ತಿ ಕಟ್ತಾವನೆ ಅಂದಾಗ ಅವನಿಗೆ ಬೆಲೆ ಕೊಟ್ಟು ಅದು 1 ಲಕ್ಷ ಬಾಳ್ತದೆ ಅಂದಾಗ 10,000 ಕಮ್ಮಿ ಕೊಡಿ, ಅವನು ಮುಂದೆ ಬೆಳೆಯೋಕೆ ದಾರಿ ಬರ್ತದೆ. ಈ ಅಕಸ್ಮಾತ್ ಇವತ್ತು 10 ಲಕ್ಷ ಕೊಟ್ಟು ಯಾವನು ತೊಗೊಳಕ್ಕಾಗಲ್ಲ ಸರ್. 5 ಲಕ್ಷ 10 ಲಕ್ಷ ಕೊಟ್ಟು ಒಬ್ಬ ಬಡವ, ಅರ್ಥ ಮಾಡ್ಕೊಳ್ಳಿ. ಈಗ ನಮ್ಮ ಏರಿಯಾದಲ್ಲೇನೋ ಬೆಲೆಗಳಿವೆ, ಜಮೀನುಗಳಿಗೆ ಯಾವುದೋ ರೀತಿಲಿ ದುಡ್ಡು ಸಂಪಾದನೆ ಆಗುತ್ತೆ, ಸಾಲ ಕೇಳಿದ್ರು ಯಾವನಾದರೂ ಸಾಲ ಕೊಡ್ತಾನೆ. ಅಲ್ಲಿ ಹಳ್ಳಿಗಳಲ್ಲಿ ಯಾರೂ ಕೊಡಲ್ಲ ಸರ್. ಅವರು ಜೀವನ ಮಾಡೋದೇ ಕಷ್ಟ ಆಗಿದೆ. ಎತ್ತಲ್ವ ಬೇಸಾಯ ಮಾಡಿ ಟ್ಯಾಕ್ಟ್ರುಗಳು ಕೂಲಿಗಳು ಕೊಟ್ಟು ಇವೆಲ್ಲ ಮಾಡಬೇಕಾದ್ರೆ ಒಂದು ಜೊತೆ ಎತ್ತು ಬೇಕೇ ಬೇಕು. ಅವು ತೊಗೋಬೇಕು ಅಂದರೆ ಇವತ್ತು ಅಕಸ್ಮಾತ್ ಕೆಲಸ ಮಾಡೋ ಎತ್ತೆ 3 ಲಕ್ಷ 4 ಲಕ್ಷ ಆದಾಗ ಇಂಥ ಶೋಕಿ ಎತ್ತುಗಳೆಲ್ಲ 16 ಲಕ್ಷ ಹೇಳ್ತಾರೆ. ಎಲ್ಲಿಂದ ತೊಗೊಳ್ತಾರೆ ಅವರು? ನಾನು ಹೇಳೋದಿಷ್ಟೇ, ಬಸವಣ್ಣ ಚಿಕ್ಕದ್ರಿಂದ ದೊಡ್ಡದಾಗಬೇಕು. ಏನು ಹೇಳಿ, ಚಿಕ್ಕರುನಿಂದ ದೊಡ್ಡದಾದಾಗ ಅದಕ್ಕೊಂದು ಬೆಲೆ. ಹಂಗೆ ಮನುಷ್ಯನೂ ಅಷ್ಟೇ, ಚಿಕ್ಕದ್ರಿಂದ ದೊಡ್ಡದಾಗಿ ಬೆಳಿಬೇಕು. ಬೆಳೆಯೋನಿಗೆ ದಾರಿ ಮಾಡಿಕೊಡ್ಬೇಕು. ಅವ್ನು ಯಾರೇ ಆಗಿರ್ಬೋದು, ನಮ್ಮ ಜೊತೆಲಿ ಬೆಳೆಯೋನ್ನ ನಮ್ಗೆ ಏನೇ ಕೆಟ್ಟದ್ದು ಮಾಡಿರಲಿ, ಅವರು ಕೆಟ್ಟದ್ದೇ ಬಯಸಲಿ ಒಳ್ಳೆಯದೇ ಬಯಸಲಿ, ಅವ್ರನ್ನೆಲ್ಲ ನಾವೇನು ಮಾಡಬೇಕು, ಹತ್ರಕ್ಕೆ ತೊಗೊಂಡು ಒಳ್ಳೆ ರೀತಿಲಿ ನೋಡಪ್ಪ ಹಿಂಗಲ್ಲ ಹಂಗೆ ನಮ್ಮಿರೋ ಅನುಭವ ನಾವು ಹೇಳಬೇಕು ಸರ್. ನನಗೆ ಗೊತ್ತಿರೋ ಮಾತು ಬದುಕ್ರಿ ನಮ್ಮ ಹತ್ರ, ನಮ್ಮ ಅಕ್ಕಪಕ್ಕ. ನಾನು ಅದಕ್ಕೆ ಸರ್ ಕೆಲವೊಂದು ವ್ಯಕ್ತಿಗಳು ನನ್ನ ಹತ್ರ ಬರೋರಿಗೆ 16 ಜನಕ್ಕೆ ನೋಡಪ್ಪ ಹಿಂಗೆ ತೊಗೊಳ್ಳಿ, ದುಡ್ಡು ಉಳಿಸಿ, ಮುಂದಕ್ಕೆ ಸಾಕ್ರಿ ಅಂತ ನಾನು ಉತ್ತೇಜನ ಇವನ್ನ ಒಳ್ಳೆ ಬುದ್ಧಿ ಮಾತು ಹೇಳ್ತಾ ಇದ್ದೀನಿ. ಕಾರಣ ಇಷ್ಟೇ, ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹಳ್ಳಿಕಾರ ಬೆಳೆಸುವಂಥ ರೈತರ ಮಕ್ಕಳು ಹುಟ್ಟಬೇಕು, ಎಲ್ಲಿಂದ ಎಲ್ಲಿವರೆಗೂ ಹುಟ್ಟಬೇಕು. ಹುಟ್ಟಿದಾಗ ಸರ್ ಬಸವಣ್ಣನ ತನ್ನಕ್ಕೆ ತಾನಾಗೇ ಬೆಲೆ ಸಿಗ್ತದೆ. ಆಮೇಲೆ ಬಸವಣ್ಣ ಉಳಿತವೆ ಭೂಮಿ ಮೇಲೆ. ಈಗ ನಂಬ್ತಿರೋ ಬಿಡ್ತಿರೋ ಇದೇ ಎತ್ತು ಎಷ್ಟೋ ಜನ ಅಂದರು ಇದು ಉಳಿತದ ಅಂದರು. ತಿಮ್ಮನ ಕೊಪ್ಪಳತ್ತು ಅಂದರೆ ಎಲ್ಲರಿಗೂ ಇಡೀ ನಮ್ಮ ದೊಡ್ಡ ಎತ್ತಲ್ಲಿ ಎಂತ ಕೇಳಿದೆಯೋ ಮಗನಿಗೂ ಗೊತ್ತು. ಇದು ಕೆಲವೊಂದು ಅನುಭವದ ಮಾತು, ಅರ್ಥ ಮಾಡ್ಕೊಳ್ಳಿ. ಈ ಎತ್ತು 7 ಎತ್ತಿಂದ 8ನೇ ಎತ್ತಿಗೆ ನಾವು ಕೂಟ ಮಾಡಿದ್ದೀವಿ. ಬಟ್ ಇವತ್ತು ಅದು ಏನೋ ಇದೊಂದು ಜಾಗ, ತುಟಿ ಜಾಗದಲ್ಲಿ ಒಂದು ದಾರ ತೋರ್ಬೋದೇ ಹೊರತಾಗಿ ಇವತ್ತು ಯಾವ ಮಗನೂ ಬೆಳ್ಳೆ ತೋರ್ಸಂಗಿಲ್ಲ. ಇದಕ್ಕೆ ಆಯುಷ್ಯನೇ ಬರ ಭಗವಂತ ಕೊಟ್ಟವನೇ, ನಮ್ಮ ಬೀಜದವ್ರಿಗೆ ಕೊಟ್ಟಂಗೆ. ಆಮೇಲೆ ಈ ಎತ್ತು ಸರ್ ಯಾವುದ್ರಲ್ಲೂ ಮುಟ್ಟಾಳ ಅಲ್ಲ. ನಾನು ಅದಕ್ಕೆ ಇದು ಹಿಂಗೆ ಹೆಸರು ಹೇಳ್ತದೆ ಅಂತಲೇ ನಾನು 4-5 ವರ್ಷದಿಂದ ಹುಲ್ಲಾಕೊಂಡು ಮಡಿಕೊಂಡಿದ್ದೀನಿ. ಇಂಥ ದೊಡ್ಡ ಎತ್ತು ಆಗಬೇಕು ಅಂತ ಆಗ ಅವು ಚಿಕ್ಕದ್ರಿಂದ ನಾವು ಏನನ್ನ ಅನುಭವ ಪಟ್ಟು ಮಡಿಕೋಬೇಕು, ಮಡಗಿದಾಗ ಇವು ನೋಡಿ, ನೀವು ವೀಡಿಯೋ ಮಾಡೋಕ್ಕೆ ಬಂದಿದ್ದು ಅಷ್ಟೇ, 4 ಜನ ವೀಡಿಯೋ ನೋಡೋದು ಅಷ್ಟೇ, ಎತ್ತವೆ ಅಂತಲೇ ಬರೋದು, ಒಬ್ಬ ಕಲೆಗಾರ ಅವನೇ ಅಂತಲೇ ಬರೋದು. ಸುಮ್ಮನೆ ಏನು ಇಲ್ದೊಂದು ಮನೆಗೆ ಯಾವನೂ ಹೋಗಲ್ಲ. ತುಂಬ ಹೆಸರು ಮಾಡಿದ್ದು ತಿಮ್ಮನ ಕೊಪ್ಪಳ ಎತ್ತು ತುಂಬ ಹೆಸರು ಅಂತ ಹೇಳಿದ್ರಿ. ಇದು ಕರುನಲ್ಲಿ ಹೇಗಿತ್ತು, ಮತ್ತೆ ಈ ಥರ ಎತ್ತುಗಳನ್ನ ನಾವು ಸಾಕಬೇಕು, ಮುಂದೆ ಈ ಮಟ್ಟಕ್ಕೆ ಬೆಳೆಸಬೇಕು ಅಂತಂದರೆ ಕರುನಲ್ಲಿ ಯಾವ ಥರ ಇರೋ ಕರುಗಳನ್ನ ಇಟ್ಕೊಬೇಕು ನಾವು? ಸರ್ ನಮ್ಮ ಪ್ರಕಾರ ಕೆಲವರು ಅವ್ರವ್ರ ಟೇಸ್ಟು ಅಭಿರುಚಿ ತಕ್ಕನಾಗಿ ಮಾತಾಡ್ತಾರೆ. ನಾನು ಎಷ್ಟೇ ಜನ ಇದ್ದರೂ ಒಂದೇ ಮಾತು ಹೇಳೋದು, 1 ಕೋಟಿ ಜನ ನಿಂತ್ಕೊಳ್ಳಿ ಜಾತ್ರೆಯಲ್ಲಿ ಒಂದೇ ಮಾತು ಹೇಳೋದು, ಜಾತಿ ಎತ್ತು ಅಂದರೆ ಸರ್ ಸಣ್ಣ ಮಿದ್ಲು ತೊಗೋಬೇಕು. ಏನು ಹೇಳಿ, ಈ ಜಾಗ ಸಣ್ಣ ಮಿದ್ಲು ತೊಗೋಬೇಕು,
ಕಿವಿ ಜಾಗ ಚೆನ್ನಾಗಿರಬೇಕು, ಕೊಂಬು ಚೆನ್ನಾಗಿ ಹುಟ್ಟಬೇಕು, ಸಣ್ಣ ಕೊಂಬು ತೊಗೊಂಡು ಹುಟ್ಟಬೇಕು, ಕಣ್ಣಿನ ಭಾಗ ಚೆನ್ನಾಗಿ ಹುಟ್ಟಬೇಕು, ಮುಖ ಉದ್ದವಾಗಿ ಮುಖ ಚೆನ್ನಾಗಿ ಹುಟ್ಟಿರ್ಬೇಕು ಕರಿನಲ್ಲೇ. ಆಮೇಲೆ ಗಿಣ್ಣು ಮಂಡಿ ಹೆಚ್ಚಾಗಿ ಹುಟ್ಟಿರ್ಬೇಕು. ಅಡಾರ ಅಂತ ನಾವು ಕೆಲವು ಹಳ್ಳಿ ಭಾಷೆಯಲ್ಲಿ ಅಂತೀವಿ, ಅಡಾರ ಅಂತೀವಿ, ಅಡಿ ಅಂತೀವಿ. ಅಡಾರ ಹೆಚ್ಚಾಗಿ ಹುಟ್ಟಬೇಕು. ಬಾಲ ಜಾತಿ ಬಾಲ ತಗೋಬೇಕು. ಕೀಲು ಕಾಲು ಬಾಲ ಅಂದರೆ ಅದು ಅನುಭವದಾರನಿಗೆ ಗೊತ್ತು, ಬೇರೆಯವ್ರಿಗೆ ಗೊತ್ತಾಗಲ್ಲ. ಆಮೇಲೆ ಕೆಲವು ಹೊಸ ವ್ಯಕ್ತಿಗಳಿಗೆ ನಾವು ತಿಳಿಸ್ಕೊಡೋಂಥ ವಿಚಾರ ಅವೆ. ನನಗೂ ಕೇಳಿದ್ರು ಕೆಲವರು, ನಾನು ತೋರಿಸ್ಕೊಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಯಾರೇ ಆಗಲಿ ಸರ್, ಬಸವಣ್ಣ ನಾವು ಇವತ್ತು ಇರ್ತೀವಿ, ನಾಳೆ ಸತ್ತೋಯ್ತೀವಿ. ನಾವು ಹಿರಿಕರಿಂದನೇ ಕಲ್ತಿರೋದು, ಗುರು ಇಲ್ಲದೆ ಯಾವುದೂ ವಿದ್ಯೆ ಇಲ್ಲ. ಬಟ್ ಅದರಲ್ಲೂ ಗುರು ಮೀರಿಸುವಂಥ ವಿದ್ಯೆ ಕಲಿಬೇಕು ಅಂದ್ರೆ ನಾವು ಕೆಲವೊಂದು ನಾವೇ ಕಲ್ತ್ಕೋಬೇಕು. ಅನುಭವದಿಂದ ಕಲಿಬೇಕು. ಅನುಭವದ ಮುಂದೆ ಯಾವ ದೊಡ್ಡ ಮಾತು ಅಲ್ಲ. ಅನುಭವ ಅನ್ನೋದು ದೊಡ್ಡದು. ಒಂದು ಕೋಟಿ ರೂಪಾಯಿ ಕೊಟ್ಟು ಇಂಥದ್ದೊಂದು ಭಾಷೆ ಕಲಿ, ಇಂಥದ್ದೊಂದು ಮಾತು ಕಲಿ ಅಂದ್ರೆ ಬರಲ್ಲ. ಅವ್ರಿಗೆ ಈ ಆತ್ಮದಲ್ಲಿ ಹುಟ್ಟಬೇಕು. ಈ ಆತ್ಮದಲ್ಲಿ ಹುಟ್ಟಿದಾಗ ಅವ್ರು ಏನು ಬೇಕಾದ್ರೂ ಛಲ ತೊಗೊಂಡು ಸಾಧನೆ ಮಾಡ್ತಾರೆ. ಆಮೇಲೆ ನಮಗೆ ಇರ್ಬೋದಿತ್ತು, ನಾವು ಒಂದು ಲೆಕ್ಕಾಚಾರದಲ್ಲಿ ಬಿಸ್ನೆಸ್ ಮಾಡಿಕೊಂಡು ವಿದ್ಯೆ ಕಲ್ತ್ಕೊಂಡು ಯಾವುದೋ ಡ್ಯೂಟಿಗಳಲ್ಲಿದ್ದು ಹಣೆ ಬರ ಭಗವಂತ ಬರ್ದಿದ್ನೋ ಇಲ್ವೋ ಗೊತ್ತಿಲ್ಲ. ನನಗೆ ಕೊಟ್ಟಿರೋ ಶ್ರೀರಕ್ಷೆ ಏನು ಅಂದರೆ ಬಸವಣ್ಣನ ಸಾಕು ಅಂತ ಭಗವಂತ ಕೊಟ್ಬಿಟ್ಟವನೇ. ನಮ್ಮ ಲೈಫ್ ಇರೋ ಗಂಟ ಸರ್, ನಾನು ಕೆಲವೊಂದು ವಿಚಾರದಲ್ಲಿ ಬಸವಣ್ಣ ಇವತ್ತೇ ಆಗ್ಬೋದು, ಇನ್ನು 100 ವರ್ಷ ಇರ್ಬೋದು, ಸೆಕೆಂಡ್ರಿ ನನಗೆ ಬೇಕಾಗಿಲ್ಲ. ಭಗವಂತ ಎಲ್ಲಿವರೆಗೂ ಕಾಪಾಡ್ತಾನೋ ಅಲ್ಲಿವರೆಗೂ ನನ್ನ ಕೈಲಾದಷ್ಟು ನಾನು ಮಾಡ್ಕೊಂಡು ಹೋಗ್ತೀನಿ. ಆದರೆ ದೊಡ್ಡೆತ್ತು ಸರ್ ಎಲ್ಲರೂ ಕಟ್ಟೋಕ್ಕಾಗಲ್ಲ. ಕಟ್ಟುವಂಥ ವ್ಯಕ್ತಿಗಳು ಹುಡುಗರು ಯಾರು ದೊಡ್ಡೆತ್ತು ಏಕಾಏಕಿ ಕೈಯಾಗಬೇಡಿ. ಸಣ್ಣಗರುಗಳು ತೊಗೊಳ್ಳಿ, ಯಾರನ್ನ ಅನುಭವದವ್ರಿಗೆ, ಅಕ್ಕಪಕ್ಕದವ್ರಿಗೆ, ಒಳ್ಳೆ ವ್ಯಕ್ತಿಗಳು ಸಂಘ ಮಾಡಿ, ಸ್ನೇಹ ಮಾಡಿ, ಅವ್ರ ದೊಡ್ಡವ್ರ ಆಶೀರ್ವಾದ ತೊಗೊಂಡು ಹೆಂಗಣ ತೊಗೋಬೇಕು, ಏನು ಮಾಡಬೇಕು ಅಂತ ಮಾಡಿ ಯುವಕರು ಮಾಡಿಬಿಟ್ಟು ಅದನ್ನು ನಮ್ಮ ಹಳ್ಳಿಗಳಲ್ಲಿ ಬೆಳೀರಿ. ನೀವು ಸಿಟಿಯಿಂದ ಸಂಪಾದನೆ ಮಾಡ್ಕೊಂಡು ತೊಗೊಂಡೋಗಿ ಬೆಳೆಸಿ. ಇಂಥವು ರಾಜ್ಯದಲ್ಲಿ ಒಂದು ಊರಿಗೆ ಒಂದು ಜೊತೆ ಆದರೂ ಇದ್ದರೆ ಅಕ್ಕಪಕ್ಕ ಊರುಗಳಲ್ಲಿ ಅಲ್ಲಿಗೆ ಒಂದು ತಾಲೂಕಲ್ಲೇ ಒಂದು 20 ಜೊತೆ ಎತ್ತಿರ್ತವೆ, ಒಂದು ಜಿಲ್ಲೆಯಲ್ಲಿ ಒಂದು 100 ಜೊತೆ ಎತ್ತಾ ಇರ್ತವೆ. ಹಿಂಗಿದ್ದಾಗ ಯಥೇಚ್ಛವಾಗಿ ಎಲ್ಲ ಕಡೆನೂ ದನ ಉಳಿತವೆ. ಆಮೇಲೆ ಸೀಮೆಸ್ಗಳು ಸರ್, ನಾನು ಒಂದೇ ಹೇಳೋದು, 1000 ಜನ 1000 ಮಾತಾಡಲಿ ಸರ್. ಸೀಮೆಸು ಅಂತಾರೆ. ನನ್ನ ಪ್ರಕಾರ ಈ ಬಸವಣ್ಣನ ಸತ್ವಾಗ ನಾವೇನು ಸಂಪಾದನೆ ಮಾಡಿಲ್ಲ. ಭಗವಂತ ಕೊಟ್ಟರೆ ಇನ್ನು ಮುಂದಕ್ಕೆ ನಾವು ಮಾಡ್ತೀವಿ. ಸೀಮೆಸ್ಗಳಲ್ಲಿ ಯಾವ ಲಾಭನೂ ಇಲ್ಲ ಸರ್. ನಾನು ಕಂಡಂಗೆ ಅಲ್ಲಿ ಮುಂದೆ ಬಗಿಟ್ ಮುಡಗಬೇಕು, ಹಿಂದೆ ಬಂಡ್ಲು ಹಿಡಿಬೇಕು. ಅವು ಎಷ್ಟೇ 10 ಲೀಟ್ರ್ ಕೊಡು ಹಸುಗಳು ಕಟ್ಟಿದ್ರು 1 ಲಕ್ಷ ತೊಗೊಂಡೋಗಿ ಸರ್, ಅವು ಅದನ್ನು ಖರ್ಚು ವೆಚ್ಚ ನಮ್ಮ ದೇಹ ಹಾಳೆ ಹೊರ್ತು. ನೋಡಿ, ನಮ್ಮ ನಾಟಿ ದನ ಸಾಕಿ ಪ್ರತಿಯೊಬ್ಬರು ಅವತ್ತಿನ ಕಾಲದಲ್ಲಿ ಹೊಲ ಉಳೋರು, 2 ಕರ ಹಾಕ್ಸೋರು, ಹಾಲು ಮಜ್ಜಿಗೆ ಬೆಣ್ಣೆ 100 ವರ್ಷ ಬೆಳೆ ಬೆಳೆಯೋರು, ಒಳ್ಳೊಳ್ಳೆ ತಿನ್ನೋರು, ಒಳ್ಳೆ ಹಾಲು ಬೆಣ್ಣೆ ತಿಂದು ಎಲ್ಲ ರೈತರುಗಳು 100 ವರ್ಷ ಇದ್ದು ಸಾಯೋರು. ಈಗ ಸೀಮೆ ಹಾಲು ಕುಡಿದು 50 ವರ್ಷ ಬದುಕ್ತಾ ಇಲ್ಲ, 40 ವರ್ಷ ಬದುಕ್ತಾ ಇಲ್ಲ. ಹುಟ್ಟೋ ಮಕ್ಳಿಗೂ ಹಾರ್ಟ್ ಅಟ್ಯಾಕು, ಕಾಯಿಲೆಗಳು, ಅನಾದಿ ಕಾಯಿಲೆಗಳು ಸರ್. ಈ ವಾಸನೆ ನಮಗೂ ಕೆಲವೊಂದು ವಿಚಾರದಲ್ಲಿ ನಾವು ಪರ್ಸ್ನಲಾಗಿ ಕಾಯಿಲೆ ತಂದ್ಕೊಂಡಿದ್ದೀವಿ. ಇದು ವಾಸನೆ, ಈ ಸಗಣಿ ಗಂಡ್ಲ ಎತ್ತೋತ್ತಿಗೆ ನಾನು ಇವತ್ತು ಸರ್ ಎಂಥ ಕಾಯಿಲೆ ಇದ್ರು ನಾವು ಇವತ್ತು 2 ಆಳಿನ ಕೆಲಸ ಮಾಡ್ತೀವಿ, ಸ್ವಲ್ಪ ಸುಧಾರಣೆ ಮಾಡಿಕೊಂಡು. ಬಟ್ ಇವತ್ತಿನ ರೈತರುಗಳು ಯಾರೇ ಆಗಿರ್ಬೋದು, ನಮ್ಮ ರೈತರು ಮಕ್ಕಳೇ ಆಗಿರ್ಬೋದು, ಅಫಿಷಿಯಲ್ ಮಕ್ಕಳೇ ಆಗಿರ್ಬೋದು, ಬಸವಣ್ಣನ ಸೇವೆ ಮಾಡಿ. ಏನು ಹೇಳಿ, ಯಥೇಚ್ಛವಾಗಿ ಬಸವಣ್ಣನ ಕಡೆ ಒಲವು ಕೊಡಿ, ರೈತನಿಗೆ ಬೆಲೆ ಕೊಡಿ ಮಾಡಿ ಅಂತ ನಾನು ಹೇಳಿ ಇಷ್ಟನ್ನು ಹೇಳೋಕೆ ನನ್ನ ಅನುಭವದ ಮಾತು.